ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈಗ ನಿಮ್ಮ ಒಂದು ಚಾನಲ್ ಇರುತ್ತೆ ಅಂದ್ಕೊಳ್ಳಿ, ಯೂಟ್ಯೂಬ್ ಚಾನಲ್. ಅದನ್ನು ಹೇಗೆ ಗ್ರೋ ಮಾಡೋದು ಮತ್ತು ಆ ಚಾನಲ್ ನಿಮಗೆ ಹೇಗೆ ಸರ್ಚೇಬಲ್ ಮಾಡೋದಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗಳ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನಿಮ್ಮ ಚಾನಲ್ ಫಸ್ಟು ಸರ್ಚೇಬಲ್ ಆಗಬೇಕಂದ್ರೆ ನೀವು ಫಸ್ಟ್ ಮಾಡಬೇಕಾಗಿರೋದು ನಿಮ್ಮ ಚಾನಲ್ ನೇಮ್ ಇಡಬೇಕಾಗಿರೋದು. ಚಾನಲ್ ನೇಮ್ ಬಂದು ನೀವು ಡಿಫ್ರೆಂಟಾಗಿ ಇಡಬೇಕು. ನೀವು ನೋಡಬೇಕು ನಿಮ್ಮ ಚಾನಲ್ ಟೆಕ್ ಚಾನಲ್ ಮಾಡ್ತಾಯಿದ್ದೀರಿ, ಗೇಮಿಂಗ ಯಾವ್ದಾದ್ರು ಒಂದು ಮಾಡಿರಿ. ಯಾವ್ದಾದ್ರು ಚಾನಲ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಫಸ್ಟು ಯೂಟ್ಯೂಬಲ್ಲಿ ನೋಡಬೇಕು. ನಾ ಮಾಡೋ ಥರ ಫಸ್ಟ್ ಯಾರಾದರೂ ಮಾಡಿದಾರಾ, ಯಾರು ಬೇರೆಯವ್ರು ಯಾವ ಥರ ಮಾಡ್ತಾರೆ, ನೇಮ್ಸ್ ಎಲ್ಲ ಯಾವ ಥರ ಇಡ್ತಾರೆ ಅಂತ ನೀವು ನೋಡಬೇಕು ಫಸ್ಟು. ಮತ್ತು ಯಾರು ಇಟ್ಟಿಲ್ದಾರ ನೇಮು ನೀವು ಡಿಫ್ರೆಂಟಾಗಿ ಇಡಬೇಕು. ಆಗ ನಿಮಗೆ ಚಾನಲು ಬೇಗ ಸರ್ಚೇಬಲ್ ಆಗಿಬಿಡುತ್ತೆ. ನಿಮ್ಮ ನೇಮ್ ಡಿಫ್ರೆಂಟಾಗಿಟ್ಟರೆ ನಿಮ್ಮ ಸರ್ಚ್ಗೆ ಹೋಗ್ಬಿಟ್ಟು ನಿಮ್ಮ ಚಾನಲ್ ನೇಮ್ ಮಾಡಿದ್ರೆ ಫಸ್ಟೇ ನಿಮ್ಮ ಚಾನಲ್ ಬಂದುಬಿಡುತ್ತೆ. ಡಿಫ್ರೆಂಟಾಗಿ ಇಡಬೇಕು. ಮತ್ತು ಸೆಕೆಂಡ್ ಬಂದು ನಿಮ್ಮ ಚಾನಲ್ ಲೋಗೋನು ನಿಮ್ಗೆ ಡಿಫ್ರೆಂಟಾಗಿ ಇರಬೇಕಾಗುತ್ತೆ. ಚಾನಲ್ ಲೋಗೋ ಡಿಫ್ರೆಂಟಾಗಿದ್ದರೂ ನಿಮ್ಗೆ ಸರ್ಚೇಬಲ್ ಆಗುತ್ತೆ. ಮತ್ತು ಚಾನಲ್ಗೆ ನೀವು ಟ್ಯಾಗ್ಸ್ ಹಾಕಬೇಕು. ಚಾನಲ್ಗೆ ಟ್ಯಾಗ್ಸ್ ಹಾಕಬೇಕು. ಚಾನಲ್ ಟ್ಯಾಗ್ಸ್ ಅಂದರೆ ನೀವು ಡಿಫ್ರೆಂಟಾಗಿ ಹಾಕಬೇಕು. ನಿಮ್ಮ ಚಾನಲ್ ಸಂಬಂಧಪಟ್ಟಂಗೆ ನೀವು ಟ್ಯಾಗ್ಸ್ ಹಾಕಬೇಕಾಗುತ್ತೆ. ಎಷ್ಟೊಂದು ಟ್ಯಾಗ್ಸ್ ಹಾಕಬೇಕು. ಈಗ ನೀವು ಕನ್ನಡ ಟೆಕ್ ಯೂಟ್ಯೂಬ್ ಮಾಡ್ತಾಯಿದ್ದೀರಾ, ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಟ್ಯಾಗ್ ಹಾಕಬೇಕು. ಮತ್ತು ನಿಮ್ಮ ಚಾನಲ್ ನೇಮ್ ಹಾಕ್ಬಿಟ್ಟು ಒಂದು ಟ್ಯಾಗ್ ಹಾಕಬೇಕು. ಮತ್ತು ಯಾವ ಥರ ಅನ್ಬಾಕ್ಸಿಂಗಾ, ಯಾವ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಒಂದು ಟ್ಯಾಗ್ ಹಾಕಬೇಕು. ಅನ್ಬಾಕ್ಸಿಂಗ್ ಅಂದರೆ ಟ್ಯಾಗ್ ಹಾಕಬೇಕು. ಟೆಕ್ ಮಾಡಿದ್ರೆ ಗೇಮಿಂಗಲ್ಲಿ ಗೊತ್ತಿರುತ್ತೆ ನಿಮಗೆ ಎಷ್ಟೊಂದು ಥರ. ಗೇಮಿಂಗ್ ಅಂದರೆ ನಿಮಗೆ ಎಷ್ಟೊಂದು ಟ್ಯಾಗ್ಸ್ ಸಿಗುತ್ತೆ ನೀವು ಹಾಕ್ಬೇಕಂದ್ರೆ. ಗೇಮಿಂಗ್ ಆದರೆ ನಿಮಗೆ ಎಷ್ಟೊಂದು ಟ್ಯಾಗ್ಸ್ ಬರುತ್ತೆ. ನೀವು ನೋಡಿ ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಿರೋಂಗೆ ಹಾಕಬೇಕು. ಸರ್ಚೇಬಲ್ ಆಗಬೇಕಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರಬೇಕಂತೇನಿಲ್ಲ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋ ಕಡಿಮೆ ಇದ್ದು ಸರ್ಚೇಬಲ್ ಆಗಬೇಕಂದ್ರೆ ನಿಮ್ಮ ನೇಮ್ ಬಂದು ಮೇಯ್ನಾಗಿ ನೇಮು ನೀವು ಡಿಫ್ರೆಂಟಾಗಿ ಇಡಬೇಕಾಗುತ್ತೆ. ನೇಮು ಯಾರು ಇಟ್ಟಿರಬಾರ್ದು ಆ ಥರ ಒಂದು ಡಿಫ್ರೆಂಟ್ ನೇಮನ್ನು ನೀವು ಇಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ದೇ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಂತ ವಿಡಿಯೋಗಳು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್.